ಬಟ್ ಎವ್ರಿ ಕೇಸ್ ಸ್ಟಡಿ ನಲ್ಲಿ ಅಂತ ತಗೊಂಡ್ರೆ ಬೇಸಿಕಲಿ ಯು ಹ್ಯಾವ್ ಟು ಗಿವ್ ಮಿ ದ ಇಂಟ್ರೊಡಕ್ಷನ್ ಅಲ್ಲಿ ತಗೊಂಡಾಗ ಫ್ಯಾಕ್ಟ್ಸ್ ಆಫ್ ದಿ ಕೇಸ್, ಲೈಕ್ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂತ ಅನ್ಕೊಳ್ಳಿ, ಇಲ್ಲ ಒಂದು ಇಂಟ್ರೊಡಕ್ಷನ್ ಟು ಯುವರ್ ಕೇಸ್ ಸ್ಟಡಿ ಅಂತ ಅನ್ಕೊಳ್ಳಿ, ವಾಟ್ ಎವರ್ ಈಸ್ ದೇರ್ ದಟ್ ಯು ಹ್ಯಾವ್ ಟು ಪ್ರೊವೈಡ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಅಂತ ಬಂದಾಗ ಫ್ಯಾಕ್ಟ್ಸ್ ಕೊಟ್ಟ ಮೇಲೆ ಯು ಹ್ಯಾವ್ ಟು ಟೆಲ್ ಮಿ ಲೈಕ್ ಹೂ ಆಲ್ ಆರ್ ಇನ್ವಾಲ್ವ್ಡ್, ಹೂ ಆಲ್ ಆರ್ ಇನ್ವಾಲ್ವ್ಡ್ ಆರ್ ಹೂ ಆಲ್ ಆರ್ ಹ್ಯಾವಿಂಗ್ ಎನ್ ಏನು ಅಂತಾರೆ ಲೈಕ್ ಸ್ಟೇಕ್ ಹೋಲ್ಡರ್ಸ್. ಸೊ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಈ ಕೇಸ್ ಸ್ಟಡಿನಲ್ಲಿ, ಲೈಕ್ ಹೂ ಆರ್ ದ ಪ್ಲೇಯರ್ಸ್. ಒಂದು ಸಿನಿಮಾ ಅಂತ ತಗೊಂಡ್ರೆ ಸಿನಿಮಾಲಿರೋ ಆಕ್ಟರ್ಸ್ ಯಾರ್ಯಾರು, ದೆನ್ ಯು ವಿಲ್ ಬಿ ದ ಮೈನ್ ಹೀರೋ, many other actors are there and you are the main individual there. So in this case study, what is your problem? So what is that issue that you are going to face, like ethical issue that you are going to face ಏನು. So obviously ethical issue ಅಂತ ಬಂದಾಗ it will be A versus B or B versus C, or you have to uphold something or you have to denounce something. So ethical issues ಬಂದಾಗ you will have the options, and obviously every option will have its own merit and will have its own demerit. So introduction ಕೊಡ್ತೀರಾ, ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳ್ತೀರಾ, ನೀವು ಯು ಆರ್ ದ ಮೈನ್ ಹೀರೋ ಆಬ್ವಿಯಸ್ಲಿ ಅಂಡ್ ಯು ಆರ್ ದ ಪರ್ಸನ್ ಇನ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇರೋದ್ರಿಂದ, ಸೊ ಯು ಹ್ಯಾವ್ ಟು ಟೆಲ್ ಮಿ ಆಸ್ ಟು ವಾಟ್ ಆರ್ ದ ಇಶ್ಯೂಸ್ ದಟ್ ಯು ಆರ್ ಫೇಸಿಂಗ್, ದೆನ್ ವಾಟ್ ಆಪ್ಷನ್ಸ್ ಡು ಯು ಹ್ಯಾವ್ ಇನ್ ಫ್ರಂಟ್ ಆಫ್ ಯು ಆಸ್ ಟು ABCD, and in front of that merit and demerit you are going to tell me, then finally what is that action that you are going to take, like final action or final course or final option, whatever you want to call it. ಅದನ್ನ ಬರೆದು ಇಫ್ ಅಟ್ ಆಲ್ ಏನನ್ನ ಬರಿಬೇಕು ಅನ್ಸಿದ್ರೆ ಒಂದು ಕನ್ಕ್ಲೂಷನ್ ಅಂತ ಬರೀರಿ, ಇಲ್ಲ ಇಫ್ ದ ಸೊಲ್ಯೂಷನ್ ಇಸ್ ಆಸ್ಕಿಂಗ್ ಫಾರ್ ಎ ವೇ ಫಾರ್ವರ್ಡ್, ಅವರೇ ಕೇಳಿದ್ದಾರೆ like give suggestions to avoid these kind of dilemmas in the future ಅಂತಲೋ, or what will be your suggestion ಅಂತ ಜನ ಕೇಳಿದ್ರೆ you can give the suggestion. So 1 2 3 4 5 so any case study that comes there, ಈ 6 steps or ಈ 6 angle ಅಲ್ಲಿ you have to write. Is it clear sir?